ಓಕೆ ಆರ್ಕೆ ಫ್ಯಾಮಿಲಿ, ಎಲ್ರಿಗೂ ಗುಡ್ ಈವ್ನಿಂಗ್. ಇನ್ನ ನನ್ನ ಪರಿಚಯ ತಮ್ಗೆಲ್ರಿಗೂ ಗೊತ್ತೇ ಇದೆ, ಆದ್ರೂ ಒಂದ್ಸತಿ ಹೇಳ್ಬಿಡ್ತೀನಿ. ನನ್ನ ಹೆಸರು ಬಂದು ಧರಣಿ ಅಂತೇಳಿ. ಸೊ ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ನ ಹುಟ್ಟಾಕ್ತಂತ ನಮ್ಮ ಆನರಬಲ್ ಎಂ ಡಿ ಸರ್ ಡಾಕ್ಟರ್ ಅಫ್ಸರ್ ಅಹಮದ್ ಇಂದ್ರಸಾನಿ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದ್ರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಂತ ಹೇಳ್ಬೋದು. ಎಷ್ಟೋ ಲಕ್ಷಾಂತರ ಜನ ತಮ್ಮ ಆರೋಗ್ಯಕ್ಕೋಸ್ಕರ ಬಂದು ಆರೋಗ್ಯನ ಸರಿಪಡಿಸ್ಕೊಂಡು ಇದರಲ್ಲಿ ಆರೋಗ್ಯದ ಜೊತೆಗೆ ಆದಾಯನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ ಇಲ್ಲ ಸರ್, ನಮ್ಮ ಲೈಫ್ ಇದೆಲ್ಲ, ನಮ್ಮ ಲೈಫ್ ಸ್ಟೈಲ್ ನಮ್ಗೆ ನಾವು ಕಂಡಂತ ಕನಸು ನನ್ಸ್ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾವು ಈ ಒಂದು ಪ್ಲಾಟ್ಫಾರ್ಮ್ ಬಂದಿದ್ದೆ ಅಂತ ಅನ್ನೋರು ಕೂಡ ಇವತ್ತು ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇದಾರೆ. ಅಂತ ಒಂದು ಮಹಾನ್ ಸಂಸ್ಥೆನ ಹುಟ್ಟಾಕಿರುವಂತ ನಮ್ಮ ಎಂ ಡಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮತ್ತೋರ್ವ ವ್ಯಕ್ತಿ ಎಲ್ಲ ಒಂದು ಶಕ್ತಿ ಅಂತ ಹೇಳ್ಬೋದು. ನಮ್ಗೆಲ್ರಿಗೂ ಕೂಡ ಬ್ಯಾಕ್ ಸಪೋರ್ಟರ್, ನಮ್ಮ ಮೆಂಟರ್, ನಮ್ಮ ಕೋಚ್, ನಮ್ಮ ಗುರುಗಳಾದಂತ ನಮ್ಮ ಶ್ರೀ ಸಂತೋಷ್ ಸರ್ಗೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಅದೇ ರೀತಿ ನಮ್ಮ ಪ್ರೀತಿಯ ಗುರುಗಳು ನಮ್ಮ ಕೇಶವಮೂರ್ತಿ ಸರ್ಗೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಹಾಗೇನೆ ಈ ಒಂದು ಝೂಮ್ ಮೀಟಿಂಗ್ ಗೆ ಬಂದಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಒಂದ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಹಾರ್ಟ್ಲಿ ವೆಲ್ಕಮ್ ಹೇಳ್ತಾ ಇದೀನಿ ಈ ಒಂದು ಸೆಷನ್ಗೆ. ಸೊ ಇವತ್ತು ನಮ್ಮ ಹಾಸನಲ್ಲಿ ಒನ್ ಡೇ ಟ್ರೈನಿಂಗ್ ಪ್ರೋಗ್ರಾಮ್ ನ ಕರೆದಿದ್ರು. ಅದರಲ್ಲಿ SO ರ್ಯಾಂಕ್ ಅಂಡ್ ಅಬೋ, ಇವತ್ತು 5ನೇ ರ್ಯಾಂಕ್ ಮೇಲ್ಪಟ್ಟಂತ ವ್ಯಕ್ತಿಗಳನ್ನ ಮಾತ್ರ ಕರೆದಿದ್ರು. ನಮಗೊಂಥರ ಆಶ್ಚರ್ಯ ಆಯ್ತು, ಯಾಕೆಂದ್ರೆ ಈ ತರ ನಮ್ಮ ಆರ್ಕೆ ಟೀಮ್ ಅಲ್ಲಿ ಯಾವಾಗ್ಲೂ ಕರೆದಿರ್ಲಿಲ್ಲ. ಈಗ ಏನು ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ, ಆ ಟ್ರೈನಿಂಗ್ ಪ್ರೋಗ್ರಾಮ್ ಆದ್ಮೇಲೆ ಲೀಡರ್ಸ್ ಗಳನ್ನ ಕೂರ್ಸ್ಕೊಂಡು ಒಂದ್ ಅರ್ಧ ಗಂಟೆ ಡಿಸ್ಕಸ್ ಮಾಡೋರು. 6 ರ್ಯಾಂಕ್ ಅಂಡ್ ಅಬೋ ಕೋರ್ ಮೀಟ್ ಅಂತ ಹೇಳಿ ಕರೆದು ಮಾತಾಡ್ಸೋರು. ಬಟ್ ಈ ಸತಿ ಇವ್ರಗಳಿಗೇನೆ ನಾನು ಫುಲ್ ಒನ್ ಡೇ ಸೆಷನ್ ತಗೋಬೇಕು ಅಂತ ಹೇಳಿ ಅವರು ಇಮೇಜ್ ಅನ್ನ ಹಾಕಿದಾಗ್ಲೇ ನಾವ್ ಅನ್ಕೋತಾ ಇದ್ವಿ, ಇಲ್ಲ ಇವತ್ತು ಏನೋ ಒಂದು ವಿಶೇಷತೆ ಇದೆ, ಏನಿರ್ಬೋದು ಅಂತೇಳಿ ನಾವು ತುಂಬಾ ಕ್ಯೂರಿಯಾಸಿಟಿ ಇತ್ತು, ಕುತೂಹಲ ಇತ್ತು. ಆದ್ರೆ ಇವತ್ತು ಕೊಟ್ಟಂತ ಟಾಪಿಕ್ ಅಲ್ಟಿಮೇಟ್ ಅಂತ ಹೇಳ್ಬೋದು, ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ವಿ ಸ್ಟಾರ್ ಬಂದಿದೀವಿ ಅಂತ ಅಂದ್ರೆ ನಾವ್ ಎಲ್ರು ಕೂಡ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಹೊರಗಡೆ ಬರ್ಬೇಕು, ನಮ್ಮ ಲೈಫ್ ಸ್ಟೈಲ್ ಮಾಡ್ಕೋಬೇಕು ಅಂತಾನೆ ನಾವೆಲ್ಲರೂ ಕೂಡ ವಿ ಸ್ಟಾರ್ ಅಲ್ಲಿ ಇದೀವಿ ಅಂತಾನೆ ನನ್ ಭಾವನೆ. ಯಾಕೆಂದ್ರೆ ಕನಸು ತುಂಬಾ ದೊಡ್ಡದಿದೆ. ಆ ಕನಸನ್ನ ನನಸು ಮಾಡ್ಕೋಬೇಕು ಅಂದ್ರೆ ನಾನ್ ಏನ್ ಕೆಲಸ ಮಾಡ್ಬೇಕು, ಅದನ್ನ ಯಾವ ತರ ಮಾಡ್ಬೇಕು, ನಮ್ದೇ ಆದಂತ ಒಂದು ತಂಡ ಇದೆ, ಆ ತಂಡಕ್ಕೆ ನಾವ್ ಯಾವ ತರ ಪೋಷಣೆ ಮಾಡ್ಬೇಕು, ನಾವ್ ಯಾವ ತರ ಗೈಡ್ ಮಾಡ್ಬೇಕು ಏನು ಅನ್ನೋದು ನಮಗೆ ಅಷ್ಟು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ಆದ್ರೆ ಆ ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿ ಅದ್ರ ಬಗ್ಗೆ ನಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ರೆ. ಸೊ ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈಗ ಏನು SO ರ್ಯಾಂಕ್ ಅಂಡ್ ಅಬೋ ಯಾವಾಗ್ಲೂ ಕಂಪನಿ ಮ್ಯಾನೇಜ್ಮೆಂಟ್ ವತಿಯಿಂದ ಕರಿತಾ ಇದ್ರು, ಆ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಸಪೋರ್ಟ್ ಮಾಡ್ಕೊಂಡು ಕೈ ಜೋಡಿಸ್ತಂತ ವ್ಯಕ್ತಿಗಳೇ ಇವತ್ತು ಎಲ್ರು ಕೂಡ ಬೆಳೆದು ನಿಂತಿರೋಂಥದ್ದು. ಇವತ್ತು ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಅಪ್ಪರಾವ್ ಕುಲಕರ್ಣಿ ಎಷ್ಟು 78 ವರ್ಷನೋ ಏನೋ ಅಂತಿದ್ರು ಅವ್ರ ಏಜ್. ಸೊ ಅಂತ ವ್ಯಕ್ತಿ ಇವತ್ತು ಡೈಮಂಡ್ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅಂದ್ರೆ ಅದಕ್ ಕಾರಣ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಅವ್ರಿಗೆ ಸಿಕ್ಕಂತ ಎಜುಕೇಶನ್. ಸೊ ಇವತ್ತು ಸಾಗರ್ ರೇಖಾ ಅವ್ರು ಇರ್ಬೋದು, ನಮ್ಮ ಇನ್ನು ತುಂಬಾ ಬಹಳಷ್ಟು ಜನ ಇದ್ದಾರೆ ಡೈಮಂಡ್ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿದಂತವ್ರು. ಸೊ ಇವರೆಲ್ಲರೂ ಯಾಕೆ ರ್ಯಾಂಕ್ ಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ, ಫಾಸ್ಟೆಸ್ಟ್ ಅಚೀವರ್ ಆಗ್ತಾ ಇದಾರೆ, ಲಕ್ಷ ಇನ್ಕಮ್ ತಗೋತಾ ಇದಾರೆ, ಹೊಸ ಕಾರ್ಗಳು ತಗೋತಿದ್ದಾರೆ. ನಾನು ಜಮೀನ್ ಇರ್ಲಿಲ್ಲ, ನಮ್ಮ ಹತ್ರ ನಾವು ಜಮೀನ್ ತಗೊಂಡ್ವಿ ಅಥವಾ ಒಂದ್ ಮನೆ ಕಟ್ಟಿದ್ವಿ. ಯಾಕೆ ಇವರೆಲ್ಲ ಹೇಳ್ತಾರೆ ಅಂತ ಅಂದ್ರೆ, ಸೊ ನಮ್ಮ ಎಂ ಡಿ ಸರ್ ಕೊಟ್ಟಂತ ಮಾತುಗಳು, ಅವರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವರು ಏನ್ ಮಾತಾಡ್ತಾರೋ ಅದ್ರಂತೆನೆ ನಡೆಯುತ್ತೆ, ಅದು ಸತ್ಯ. ಯಾಕೆ ಅಂತಂದ್ರೆ ಅವರು ಒಂದು ಸಂಸ್ಥೆ MD ಆಗಿ ಮಾತಾಡಲ್ಲ, ಯಾವಾಗ್ಲೂ ಅವರೊಬ್ಬ ಲೀಡರ್ ಆಗಿ ಮಾತಾಡ್ತಾರೆ. ನಮ್ಗೆ ಇಂತ ಒಂದು ಪ್ಲಾಟ್ಫಾರ್ಮ್ ಇಡೀ ಜಗತ್ತಲ್ಲಿ ಎಲ್ಲಿ ನೋಡಿದ್ರು ಇಲ್ಲ. ನಮ್ಮನ್ನ ಕರ್ಕ ಬಂದಿರೋರು ಒಂದ್ ಕಡೆ ಆದ್ರೆ ನಮಗೆ ಸಪೋರ್ಟ್ ಮಾಡೋರು ಒಂದ್ ಕಡೆ, ಅದ್ರ ಜೊತೆಗೆ ನೀವ್ ಹೀಗೆ ಮಾಡಿ ಈಗ ಮಾಡಿದ್ರೆ ನೀವ್ ಗೆಲ್ತೀರಿ ಅಂತೇಳಿ ಹೇಳ್ಕೊಟ್ಟು ಮಾಡ್ಸೋದು ಅದು ಬೇರೆ. ಸೊ ಇದೆಲ್ಲವೂ ಸಿಕ್ತಾಗ 100% ಎಂತ ವ್ಯಕ್ತಿನೂ ಕೂಡ ಬೆಳಿಬಹುದು. ಅದ್ರಲ್ಲಿ
ನನಗ್ ಒಂದ್ ಅನ್ಸಿದ್ದೇನಪ್ಪಾ ಅಂದ್ರೆ, ಈಗ ಬೇರೆ ಬೇರೆ ಬಹಳಷ್ಟು ಟೀಮ್ಗಳಿದೆ. ಬಹಳಷ್ಟು ಟೀಮ್ ಅಲ್ಲಿ ಅವರು ಮೈಕ್ ಹಿಡ್ಕೊಂಡ್ ಮಾತಾಡ್ಬೇಕಾದ್ರೆ ಅವ್ರ ಮಾತುಗಳು ಕೇಳ್ತಾ ಇದ್ರೆ ಎಲ್ಲ ಸಪ್ಪೆ ಮಕ್ಕ ಹಾಕಿ ಕೂತ್ಕೋತೀವಿ ನಾವು. ಯಾಕೆಂದ್ರೆ ಅವ್ರು ಸ್ಪೀಚ್ ಮಾಡೋದು ಇವತ್ತವರೆಗೂ, ಅವ್ರು 8th ರ್ಯಾಂಕ್ ಇರ್ಬೋದು, 9th ರ್ಯಾಂಕ್ ಇರ್ಬೋದು, 10th ರ್ಯಾಂಕ್, ಯಾವ್ದೇ ರ್ಯಾಂಕ್ ಅಲ್ಲಿ ಇರ್ಲಿ, ಆ ಮಾತಿನ ವರ್ಷ ಅಷ್ಟು ಚೆನ್ನಾಗಿ ಬರ್ತಾರಕ್ಲ. ಆದ್ರೆ ನಮ್ಮ RK ಟೀಮ್ ಅಲ್ಲಿ ಎಂತವ್ರಿಗೂನು ಕೂಡ ಇವತ್ತು ಸ್ಟೇಜ್ ಸಿಕ್ಬಿಟ್ರೆ ಚಿಂದಿ ಉಡಾಯಿಸ್ಬಿಡ್ತಾರೆ. ಯಾಕೆಂದ್ರೆ ಅಂತ ಮಾತಿನ ಕಲಗಾರಿಕೆ ಇರೋಂಥವ್ರು, ಎಲ್ಲಾ ಲೀಡರ್ಶಿಪ್ ಕ್ವಾಲಿಟಿ ಇರ್ತಕ್ಕಂಥವ್ರು ನಮ್ಮ RK ಟೀಮ್ ಅಲ್ಲಿ ತುಂಬಾ ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ. ಸೊ ನಾವು ಎಲ್ಲಿ ಸೋಲ್ತಾ ಇದೀವಿ, ಯಾಕೆ ಅನ್ನೋದನ್ನ ಇವತ್ತು ನಮಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಒಂದು ಡಿಸಿಷನ್, ಈಗ ಇವತ್ತು ಆಲ್ರೆಡಿ ಇವತ್ತು ಮೀಟಿಂಗ್ ಅಲ್ಲಿ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ನಮಗೆ ತಿಳಿಸ್ಕೊಟ್ಟಂತ ಸೆಷನ್ ಅಲ್ಲಿ, ಈಗ ನಮ್ಮ ಸಂತೋಷ್ ಸರ್ ಫಸ್ಟ್ ಗೆ ಟ್ರಸ್ಟ್ ಬಗ್ಗೆ ಹೇಳಿದ್ರು. ಟ್ರಸ್ಟ್ ಅಂದ್ರೆ ನಂಬಿಕೆ, ವಿಶ್ವಾಸ ಅಂತೇಳಿ. ಸೊ ನಮ್ಮೇಲೆ ನಾವು ಯಾವತ್ತೂ ವಿಶ್ವಾಸ ಕಳ್ಕೋಬಾರದು, ನಮ್ಮೇಲೆ ನಾವು ಯಾವತ್ತೂ ವಿಶ್ವಾಸ ಕಳ್ಕೋಬಾರದು. ನಾವು ಯಾವ್ದಾದ್ರು ಒಂದು ಕೆಲಸ ಮಾಡಕ್ಕೆ ಅಂತ ಹೊರಟಾಗ ನಾವೇ ಅಕಸ್ಮಾತ್ ಏನಾರು ನಾವು ಸೋತ್ವಿ ಅಂತ ನಾವ್ ಅನ್ಕೋಬಿಟ್ರೆ ಅದು 100% ಸೋತಂಗೆ ನಾವು. ಇಲ್ಲ ಈ ಸತಿ ನನ್ ಕೈಲಿ ಗೆಲ್ಲಕ್ಕಾಗಿಲ್ಲ, ನೆಕ್ಸ್ಟ್ ನಾನ್ ಗೆದ್ದು ತೋರಿಸ್ತೀನಿ ಅಂತೇಳಿ ಯಾವಾಗ ನಮ್ಮೇಲೆ ನಮಗೆ ನಂಬಿಕೆ ಬರುತ್ತೋ, ವಿಶ್ವಾಸ ಇಡ್ತೀವೋ, ಅವತ್ತು ನಾವು ಗೆಲ್ತೀವಿ. ನಮ್ಮ ಅಂತರಾಳದಲ್ಲಿ ನಮ್ಮ ಅಂತರಂಗದಲ್ಲಿ ನಾವ್ ಯಾವತ್ತು ಸೋಲನ್ನ ನಾವು ಈಸಿಯಾಗಿ ಒಪ್ಕೊಂಡ್ಬಿಡ್ತೀವೋ ಅವತ್ತು ನಾವು ನಿಜವಾಗ್ಲೂ ಸೋತ್ವಿ ಅಂತ. ಅದರಲ್ಲಿ ಈ ಟ್ರಸ್ಟ್ ಬಗ್ಗೆ, ನಂಬಿಕೆ ಅನ್ನೋ ವಿಚಾರದಲ್ಲಿ ನಮ್ಮೇಲೆ ನಾವಿರ್ಬೋದು ಅಥವಾ ನಮ್ಮ ಟೀಮ್ ಅಲ್ಲಿ ಇರ್ತಕ್ಕಂಥವ್ರ ಮೇಲೆ ಇರ್ಬೋದು, ಎಲ್ಲರ ಮೇಲೂ ಕೂಡ ನಾವು ವಿಶ್ವಾಸ ಇಟ್ಕೋಬೇಕು, ನಂಬಿಕೆ ಇಟ್ಕೋಬೇಕು. ಆ ನಂಬಿಕೆ ಯಾವ ತರ ಅಂದ್ರೆ ಕನ್ನಡಿ ತರ. ಒಂದು ಸಲ ಆ ಕನ್ನಡಿ ಒಡೆದೋಗ್ಬಿಟ್ರೆ ಮತ್ತೆ ಅದನ್ನ ಏನೇ ಆದ್ರೂ ಅದನ್ನ ಕೂಡ್ಸಕ್ ಆಗಲ್ಲ. ಹಂಗೇನೆ ನಾವು ನಮ್ಮ ಟೀಮ್ ಅಲ್ಲಿ ನಾವ್ ಎಷ್ಟು ನಂಬಿಕೆಯಿಂದ ಇರ್ತೀವೋ, ಆ ನಂಬಿಕೆ, ಈಗ ನೋಡಿ ಒಬ್ಬ ತುಂಬಾ ಕೆಟ್ಟ ವ್ಯಕ್ತಿ ಕೂಡ ಆ ಜನಗಳಿಗೆ ಅವ್ರಿಗೆ ಇಷ್ಟ ಆಗ್ಬಿಟ್ರೆ, ಬೇರೆಯವ್ರಿಗೆ ಇಷ್ಟ ಆಗ್ಬಿಟ್ರೆ, ಅವ್ರು ಏನೇ ಮಾಡ್ತಾ ಇದ್ರು ಕೂಡ ಅದು ಒಳ್ಳೇದಾಗೆ ಕಾಣಿಸ್ತಾ ಇರುತ್ತೆ. ಅದೇ ವ್ಯಕ್ತಿ ಒಂದ್ಸತಿ ಆ ನಂಬಿಕೆನ ಕಳ್ಕೊಂಡ ಅಂದ್ರೆ ಅವ್ನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅಲ್ಲಿ ನಾವು ಒಳ್ಳೇದು ಅಂತ ಅನ್ಸ್ಕೊಳಕ್ ಆಗಲ್ಲ, ಯಾರು ನಮ್ಮನ್ನ ನಂಬಲ್ಲ. ಸೊ ಅಂತ ಒಂದು ಟ್ರಸ್ಟ್ ಬಗ್ಗೆ ನಮ್ಗೆ ಇವತ್ತು ನಮ್ಮ ಸಂತೋಷ್ ಸರ್ ತಿಳಿಸ್ಕೊಟ್ರು. ಅದ್ರ ಜೊತೆಗೆ ಟ್ರೈನಿಂಗ್ ಗಳನ್ನ ನಾವು ಜಾಸ್ತಿ ಮಹತ್ವವನ್ನ ಕೊಡ್ಬೇಕು ಅಂತ ಹೇಳಿದ್ರು. ಟ್ರೈನಿಂಗ್ ಗಳಿಗೆ ಜಾಸ್ತಿ ಒತ್ತು ಕೊಡ್ಬೇಕು. ಯಾಕೆ ಒತ್ತು ಕೊಡ್ಬೇಕು ಅಂತ ಅಂದ್ರೆ, ಈಗ ನಾವೇನ್ ತಿಳ್ಕೊತೀವಿ ಅಂದ್ರೆ, ಈಗ ನಾವು ಈ ಒಂದು ಬಿಸ್ನೆಸ್ ಬಂದಿದೀವಿ ಅಂದ ತಕ್ಷಣ ಈ ಬಿಸ್ನೆಸ್ ಗೆ ಬೇಕಾಗಿರ್ತಕ್ಕಂಥವ್ರು ಒಳ್ಳೆ ಕ್ವಾಲಿಟಿ ಪೀಪಲ್ ಗಳನ್ನ ಕರ್ಕೊಂಡ್ ಬರ್ಬೇಕು ನಾವು ಅಂತ ಹೇಳ್ತಾ ಇರ್ತಾರೆ. ಸೊ ಎಲ್ಲರೂ ಕ್ವಾಲಿಟಿ ಪೀಪಲ್, ಯಾರು ಕೈಲಾಗ್ದಿದ್ದರು ಇರಲ್ಲ, ಎಲ್ರು ಕ್ವಾಲಿಟಿ ಪೀಪಲ್. ಬಟ್ ಇಲ್ಲಿ ಬಂದ ಮೇಲೆ ಆ ಒಂದು ಟ್ರೈನಿಂಗ್ ಅಲ್ಲಿ ನಮಗೆ ಕೊಡುವಂತ ಮಾಹಿತಿನ ತಿಳ್ಕೊಂತ ನಾವು ಈ ಬಿಸ್ನೆಸ್ ಗೆ ಸೂಟೇಬಲ್ ಆಗ್ತಾ ಹೋಗ್ತೀವಿ. ಯಾರು ಕೂಡ ಅಷ್ಟೇನೆ ಎಲ್ಲಾ ತಿಳ್ಕೊಂಡು ಬಂದಿರಲ್ಲ. ನಾವು ಟ್ರೈನಿಂಗ್ ಗಳಿಗೆ ಜಾಸ್ತಿ ಮಹತ್ವ ಕೊಡ್ಬೇಕು. ಈಗ ಎಷ್ಟೋ ಜನ BOP ಬರಲ್ಲ ಸರ್, ನಾನು ಸುಮಾರು ಜನಕ್ಕೆ ಹೇಳಿದ್ದೆ ಅವ್ರು ಯಾರು ಬಂದಿಲ್ಲ ಅಂತೇಳಿ ಅವ್ರುಗಳು ಬರಲ್ಲ. ಜೊತೆಗೆ ಕೆಲವ್ರು ಹೇಳ್ತಾರೆ, ಸರ್ ಇನ್ನೇನು ಯಾರು ಬರ್ಲಿವಲ್ಲ, ಇನ್ನೇನ್ ಅದೇ ಹೆಲ್ತ್ ಪ್ಲಾನ್ ಪ್ರಾಡಕ್ಟ್ ಪ್ಲಾನ್, ಇನ್ನೇನ್ ಅದ್ನೇ ಎಷ್ಟದಿ ಕೇಳೋದು, ಅದಕ್ಕೆ ನಾವು ಬಂದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ನಾವ್ ಏನ್ ಕಲ್ತಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ಒಂದು ಬಿಸ್ನೆಸ್ ಬೇಕಾಗಿರ್ತಕ್ಕಂಥದ್ದು, ನಾವು ಈಗೇನು FIM ಇರ್ಬೋದು, BOP ಇರ್ಬೋದು, A-Step ಇರ್ಬೋದು, ಇವೆಲ್ಲವೂ ಕೂಡ ನಾವು ನೀಟಾಗಿ ತಿಳ್ಕಂದ್ರೆ ನಮ್ಮ ಟೀಮಿಗೆ ನಾವು ತಿಳಿಸ್ಕೊಡ್ಬೋದು. ಸೊ ಅದ್ರ ಜೊತೆಗೆ ಟೀಮ್ ಅಂದ್ರೆ ಒಂದು ತಂಡವನ್ನ ನಾವು ಕಟ್ಕೋಬೇಕು. ಫಸ್ಟ್ ನಾವು ತಂಡ ಕಟ್ಕೊಂಡಿಲ್ಲ ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ ಯಾವ್ದೇ ಕಾರಣಕ್ಕೂ ಗೆಲ್ಲಕ್ ಆಗಲ್ಲ. ಅದ್ರ ಜೊತೆಗೆ ಟೂಲ್ಸ್ ಬಗ್ಗೆ ಮಾತಾಡಿದ್ರು. ಸೊ ಟೂಲ್ಸ್ ಅಂದ ತಕ್ಷಣ ನಾವು ಗ್ಯಾರೇಜ್ ಅಲ್ಲಿ ಒಬ್ಬ ಮೆಕ್ಯಾನಿಕ್, ಅವ್ನ್ ಟೂಲ್ಸ್ ಇಲ್ದಲೆ ಅವ್ನ್ ಏನು ಮಾಡಕ್ ಆಗಲ್ಲ. ಈಗ ಒಂದು ಬೋಲ್ಟ್ ನಟ್ ಬಿಚ್ಚಬೇಕು, ಅವನ ಹತ್ರ ಟೂಲ್ಸೇ ಇಲ್ಲ, ಒಂದ್ ಸ್ಕ್ರೂ ಡ್ರೈವರ್ ಇಲ್ಲ, ಸ್ಪಾನರ್ ಇಲ್ಲ, ಕಟಿಂಗ್ ಪ್ಲೇಯರ್ ಇಲ್ಲ, ಏನ್ ಮಾಡಕ್ ಸಾಧ್ಯ? ಏನು ಮಾಡಕ್ ಸಾಧ್ಯ ಇಲ್ಲ. ಏನಾರ ಅಕಸ್ಮಾತ್ ನಾವು ಆ ಬೋಲ್ಟ್ ನಟ್ ಅನ್ನ ಟೂಲ್ಸ್ ಇಲ್ದಲೆ ನಾನು ಹಂಗೆ ಕೈಯಲ್ಲೇ ಬಿಚ್ಚಿಬಿಡ್ತೀನಿ ಅಥವಾ ಅಲ್ಲಲ್ಲೇ ತಿರುಗಿಸಿ ಬಿಚ್ಚಿಬಿಡ್ತೀನಿ ಅನ್ನಕ್ಕಾಗತ್ತಾ?
ಯಾವ್ದೇ ಕಾರಣಕ್ಕೂ ಆಗಲ್ಲ. ಸೊ ಅದೇ ತರ ನಮ್ಮ ಒಂದು ವಿ ಸ್ಟಾರ್ ವೆಲ್ನೆಸ್ ಅಲ್ಲೂ ಕೂಡ ನಾವು ಗೆಲ್ಬೇಕು ಅಂತ ಅಂದ್ರೆ ಟೂಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಒಂದು ನಮ್ಮ ಹತ್ರ ಮಸ್ಟ್ ಅಂಡ್ ಶುಡ್ ಕ್ಯಾಟ್ಲಾಕ್ ಇರ್ಬೇಕು, ಅದ್ರ ಜೊತೆಗೆ ಅಚೀವರ್ಸ್ ಗಳದ್ದು ಫೋಟೋ ಇರ್ಬೇಕು, ಟೆಸ್ಟಿಮೋನೀಸ್ ವಿಡಿಯೋಗಳಿರ್ಬೇಕು. ನೋಡಿ ಈಗ ಇಡೀ ನಮ್ಮ 16ನೇ ತಾರೀಕು ಕಾರ್ಯಕ್ರಮ ಆದ್ಮೇಲೆ ಎಲ್ಲ ನಮ್ಮ ಗ್ರೂಪ್ ಅಲ್ಲೂ ಹರಿದಾಡ್ತಾ ಇದೆ, ಎಲ್ಲ ಗ್ರೂಪ್ ಅಲ್ಲಿ ಹರಿದಾಡ್ತಾ ಇದೆ. ಸಾಗರ್ ಸರ್ ಕಾರ್ ತಗೊಂಡಿದ್ದಿರ್ಬೋದು, ಅದೇ ರೀತಿ ಲೋಹಿತ್ ರೆಡ್ಡಿ ಸರ್ ಕಾರ್ ತಗೊಂಡಿದ್ದಿರ್ಬೋದು. ಇವೆಲ್ಲವೂ ಕೂಡ ನಮ್ಗೆ ಫೀಲ್ಡಿಗೆ ಹೋದಾಗ ತುಂಬಾ ಯೂಸ್ಫುಲ್ ಆಗ್ತವೆ. ಸೊ ಅಂತವನ್ನ ನಾವೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು. ಇನ್ನು ಎಷ್ಟೋ ಜನ ಕೇಳ್ತಾರೆ, ನಿಮ್ ಪ್ರಾಡಕ್ಟ್ ಅಷ್ಟು ರಿಸಲ್ಟ್ ಇದೆಯಾ, ಗ್ಯಾರಂಟಿನಾ, ಏನ್ ಗ್ಯಾರಂಟಿ ಅಂತ. ನೋಡಿ ಮೊನ್ನೆ ಆ ಸ್ಟೇಜ್ ಮೇಲೆ ಕಿವಿ ಕೇಳದೆ ಇರೋರು, ಕಣ್ ಕಾಣದೇ ಇರ್ತಕ್ಕಂಥವ್ರು, ಅವ್ರು ನಮ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಇವತ್ತು ಆಲ್ರೆಡಿ ಕಿವಿ ಕೇಳ್ತಾ ಇದೆ, ಕಣ್ ಕಾಣಿಸ್ತಾ ಇದೆ ಅಂತೇಳಿ ನಾವು ಬರೀ ಬಾಯಿ ಮಾತ್ರ ಹೇಳೋದ್ಕಿಂತ ಆ ವಿಡಿಯೋಗಳನ್ನ ತೋರಿಸಿ ನಾವು ಅವ್ರ ಮುಂದೆ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಟೇಕ್ ಅಪ್. ಸೊ ನಾವು ಯಾವಾಗ್ಲೂ ಇದೇ ತರನೇ ಮಾಡ್ಕೊಂಡು ಹೋಯ್ತಿದ್ರೆ ಆಗಲ್ಲ. ನಾವು ಟೇಕಪ್ ತಗೋಬೇಕು. ಫಸ್ಟ್ ನಾವು ಟೇಕಪ್ ತಗೊಳ್ಳಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ಒಂದ್ ಸಿಸ್ಟಮೆಟಿಕ್ ಆ ಸಿಸ್ಟಮ್ ನ ನಾವು ಅಳವಡಿಸ್ಕೋಬೇಕು. ಅದ್ರ ಜೊತೆಗೆ ಟೆಕ್ನಿಕ್ಗಳನ್ನ ಬಳಸ್ಬೇಕು, ಜೊತೆಗೆ ಟೆಕ್ನಾಲಜಿಗಳನ್ನ ಬಳಸ್ಕೋಬೇಕು. ಈಗ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ವಾಟ್ಸಪ್ ಅಲ್ಲಿ ಬಂದಿರ್ತಕ್ಕಂಥವನ್ನ ಸ್ಟೇಟಸ್ ಹಾಕೊಳ್ಳೋದಿರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ಕೊಳ್ಳೋಂಥದ್ದಿರ್ಬೋದು, ಫೇಸ್ಬುಕ್ ಅಲ್ಲಿ ಹಾಕೋದು. ಸೊ ಈ ತರ ಹಲವಾರು ವಿಚಾರಗಳನ್ನ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ನಮಗೆ ಟೈಮಿಂಗ್ ಬಗ್ಗೆನೂ ಕೂಡ ಹೇಳಿದ್ರು. ಟೈಮಿಂಗು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಇವತ್ತಿದ್ದಂತ ಸಮಯ ನಾಳೆಗೂ ಇರಲ್ಲ. ಏನಾದ್ರೂ ಅಕಸ್ಮಾತ್ ಈಗ ನಾವು ಕನ್ಸ್ ಕಟ್ಕೊಂಡ್ ಬಂದಿದೀವಿ, ಈಗ ನಾವ್ ಅನ್ಕೋಬಹುದು ನಾಳೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತೇಳಿ ಅನ್ಕಂತೀವಿ. ಆದ್ರೆ ನಮ್ಮ ನಮ್ಮ ಆಯಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ನಮ್ಮ ಆಯಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಅಂತದ್ರಲ್ಲಿ ನಾವು ಸಮಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು. ಇವತ್ತು ಇದೀವಿ ಅಂತ ಅಂದ್ರೆ ಸೊ ಇವತ್ತು ನಮ್ಮ ದಿನ ಅಂತೇಳಿ ನಾವು ಕೆಲಸ ಮಾಡ್ಬೇಕು. ಅದ್ರಲ್ಲಿ ಈಗ ತುಂಬಾ ಸತಿ ನಮಗೆ ಸಾರಿ ಹೇಳಿದ್ದಾರೆ, BOP ಗಳನ್ನ ನಾವ್ ಎಲ್ಲಿ ಸ್ಟ್ರಾಂಗ್ ಮಾಡ್ಕೊಳಲ್ಲ ಅಲ್ಲೇ ನಾವು ಸೋತೋಗ್ಬಿಡ್ತೀವಿ. ಯಾಕೆಂದ್ರೆ ಹಗ್ಲು ಮರ್ತು ಫೀಲ್ಡ್ ವರ್ಕ್ ನೇ ಮಾಡ್ಕೊಂಡಿರಕ್ ಆಗಲ್ಲ. ಹಾಗಾಗಿ BOP ಗಳನ್ನ ತುಂಬಾ ಸ್ಟ್ರಾಂಗ್ ಮಾಡ್ಕಂದ್ರೆ ನಾವೆಲ್ಲರೂ ಕೂಡ ಗೆಲ್ಬಹುದು ಅಂತಾನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈಗ ಇದೇ ಭಾನುವಾರ ಹಾಸನಲ್ಲಿ BOP ಕಾರ್ಯಕ್ರಮ ಇದೆ, ಭದ್ರಾವತಿಲಿ BOP ಕಾರ್ಯಕ್ರಮ ಇದೆ, ಬೆಂಗಳೂರಲ್ಲಿ ಕಾರ್ಯಕ್ರಮ ಇದೆ. ನೀವು ನಿಮಗ್ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳನ್ನ ಎಲ್ಲಿಗೆ ಸಾಧ್ಯವಾಗುತ್ತೆ ನಿಮಗೆ ಗೊತ್ತಿರ್ತಕ್ಕ, ಈಗ ಬೆಂಗಳೂರು ಸೈಡ್ ಅಲ್ಲಿ ಗೊತ್ತಿರ್ತಕ್ಕಂಥವ್ರನ್ನ ಬೆಂಗಳೂರು BOP ಗೆ ಕಾಂಟ್ಯಾಕ್ಟ್ ಮಾಡಿ, ಹಾಸನ್ ಸುತ್ತಮುತ್ತ ಇರ್ತಕ್ಕಂಥವ್ರು ಹಾಸನ್ಗೆ BOP ಗೆ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ಈಗ ಮೈಸೂರು ಅಥವಾ ಕುಶಾಲನಗರದಲ್ಲಿ ಏನೋ BOP ಕಾರ್ಯಕ್ರಮ ಆಗ್ತಿದೆ, ಅಲ್ಲಿ ಸುತ್ತಮುತ್ತ ಸಂಬಂಧಪಟ್ಟವ್ರನ್ನ ಅಲ್ಲಿಗೆ ಕನೆಕ್ಟ್ ಮಾಡಿ. ಸೊ ನಮ್ಗೆ ಎಲ್ಲಾ ತರದ ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿದ್ದಾರೆ, ಅನುಕೂಲಗಳನ್ನ ಮಾಡ್ಕೊಟ್ಟಿದ್ದಾರೆ. ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ. ಆ ಯುಟಿಲೈಸ್ ಮಾಡ್ಕೊಳ್ದಲೆ ನಾವು ವಿಸ್ಟಾರಲ್ಲಿ ಇದ್ವಿ, ನಾವು ಬಂದ್ 2 ವರ್ಷ ಆಯ್ತು, 3 ವರ್ಷ ಆಯ್ತು ಅಂತ ನಾವು ಹೇಳಿದಾಗ ಇಷ್ಟು ವರ್ಷಕ್ಕೆ ನೀವ್ ಎಷ್ಟು ಇನ್ಕಮ್ ಮಾಡಿದ್ರಿ ಅಂದ್ರೆ ಹೇಳೋದಕ್ಕೂ ಕೂಡ ನಮಗೆ ನಾಚಿಕೆ ಆಗ್ತಾ ಇರುತ್ತೆ. ಒಂದು ಈಗ ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಸೊ ನಾವೆಲ್ಲರೂ ಕೂಡ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು, ಇಲ್ಲಿ ರ್ಯಾಂಕ್ ಆದವ್ರಿಗೆ ಮಾತ್ರ ಗೌರವ. ಎಲ್ಲಿ ತನಕ ನೀವು ಬರೀ ಚಪ್ಪಾಳೆ ಹೊಡಿತಾ ಕುತ್ಕೊತಿರೋ ಸೊ ಅದು ಬರೀ ಚಪ್ಪಾಳೆಗೆ ಸೀಮಿತ. ನೀವು ಯಾವಾಗ ಇದನ್ನ ಒಂದ್ ಮೈಂಡ್ ಸೆಟ್ ಮಾಡ್ಕೊಂಡು ಸ್ಟೇಜಿಗೆ ಬಂದು ನಿಮ್ಮನ್ನ ನೋಡಿ 4 ಜನ ಚಪ್ಪಾಳೆ ಹೊಡಿಯಂಗ್ ಮಾಡ್ಕೊಂತಿರೋ ಅದು ನಿಮ್ಮ ಸಾಧನೆ. ಸೊ ಇದನ್ನ ಎಲ್ರು ಕೂಡ ಅಳವಡಿಸ್ಕೊಡಿ. ಈ ಭಾನುವಾರದಿಂದ BOP ಕಾರ್ಯಕ್ರಮಕ್ಕೆ ಜಾಸ್ತಿ ಮಹತ್ವವನ್ನು ಕೊಡಿ. ಹೊಸ ಹೊಸ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಕೂರ್ಸ್ಕೊಳ್ಳಿ. ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಈಗ ಫಸ್ಟ್ ರ್ಯಾಂಕಿಗೆ ನಮಗೆ ಬೇಕಾಗಿರೋದೇ 3 ಜನ. 100 SP 3 ಜನ ಬಂತು ಅಂದ್ರೆ ಸೊ ನಮ್ದು ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ. ಅದೇ ಸೆಕೆಂಡ್ ರ್ಯಾಂಕಿಗೆ ಒಂದ್ ಸೈಡ್ 6 ಜನ 600 SP, ಇನ್ನೊಂದ್ ಸೈಡ್ 300 SP, ಬರೀ 3 ಜನ ಬಂದ್ರೆ ಸಾಕು, ನಮ್ದು ಸೆಕೆಂಡ್ ರ್ಯಾಂಕ್ ಆಗ್ಬಿಡುತ್ತೆ. ಅದಾದ್ಮೇಲೆ ಹೋಗ್ತಾ 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 ನಮ್ಗೆ ಜಾಸ್ತಿ ವರ್ಕ್ ಇರುತ್ತೆ. ಅದೇ ರೀತಿ ಜಾಸ್ತಿ ನಮಗೆ ID ಗಳು SP ಗಳು ಬೇಕಾಗತ್ತೆ. ಒಬ್ರೇ ಎಲ್ಲಿ ತನಕ ಮಾಡಕ್ ಸಾಧ್ಯ? ನಮಗೆ ಟೀಮೇ ಇಲ್ಲ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಫಸ್ಟ್ ನಾವು ಟೀಮ್ ನ ರೆಡಿ ಮಾಡ್ಕೋಬೇಕು. ಟೀಮ್ ರೆಡಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ರ್ಯಾಂಕ್ ಗಳು ಚೇಂಜ್ ಆಗ್ತಾ ಹೋಗ್ತವೆ. ಸೊ ಅದ್ರ ಜೊತೆಗೆ ಈಗ ಏನು ನಮ್ಮ A1J1 ಟೀಮ್ ಇಂದ ಹೊಸದಾಗಿ ಆಫರ್ ನ ಅನೌನ್ಸ್ ಮಾಡಿದೀವಿ.
ಸೊ ಈ ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಬರೋದ್ರ ಜೊತೆಗೆ ಹೊಸ ವ್ಯಕ್ತಿಗಳನ್ನ ಕರ್ಕೊಂಡ್ ಬಂದ್ರೆ ಸೊ ನಿಮ್ಮ ಮನೆಗೆ ಗಿಫ್ಟ್ ಹ್ಯಾಂಪರ್ ಕೂಡ ನಿಮ್ಗೆ ಸಿಗತ್ತೆ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಂತೀರಾ, ಎಲ್ರು ಬಳಸ್ಕೊಂತೀರಾ ಅಂತ ನಾನ್ ಅನ್ಕೊಂಡಿದೀನಿ. ಸೊ ಇವತ್ತಿನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೊಸ ಹೊಸ ವಿಚಾರಗಳು, ಒಳ್ಳೊಳ್ಳೆ ವಿಚಾರಗಳನ್ನ ನಾವು ತಿಳ್ಕೊಂಡ್ ಬಂದಿದ್ವಿ. ಅದ್ರ ಜೊತೆಗೆ ಈಗೇನು ನೆಕ್ಸ್ಟ್ ತಿಂಗಳು ಈಗ ಮಾರ್ಚ್ ಫಸ್ಟ್ ವೀಕ್ ಅಲ್ಲೇ ನಮಗೆ ಒನ್ ಡೇ ಟ್ರೈನಿಂಗ್ ನ ಅರೇಂಜ್ ಮಾಡ್ತಾ ಇದಾರೆ. ಸೊ ಅದು ಇಮೇಜ್ ನ ಗ್ರೂಪ್ ಅಲ್ಲಿ ಹಾಕಿದಾರೆ ಇಲ್ವೋ ನಾನು ನೋಡಿಲ್ಲ. ಇಮೇಜ್ ಹಾಕಿಲ್ಲ ಅಂದ್ರೆ ಇಮೇಜ್ ಬರುತ್ತೆ. ಸೊ ಒನ್ ಡೇ ಟ್ರೈನಿಂಗ್ ಪ್ರೋಗ್ರಾಮ್ ಗೆ ನಿಮ್ ಜೊತೆ ಯಾರೆಲ್ಲ ಜಾಯ್ನರ್ಸ್ ಇದಾರೆ ಪ್ರತಿಯೊಬ್ಬರನ್ನು ಕೂಡ ಕೂರ್ಸ್ಕೊಳ್ಳಿ. ಆ ಒಂದು ಒನ್ ಡೇ ಟ್ರೈನಿಂಗ್ ಪ್ರೋಗ್ರಾಮ್ ಗೆ ಬರೋಂತವ್ರಿಗೆ ಸೊ ಈಗ ಅದ್ರದ್ದು ಎಂಟ್ರಿ ಪ್ರಾಸೆಸ್ ಏನಿದೆ ಅದನ್ನ ನೀವು ಪೇ ಮಾಡಿದ ತಕ್ಷಣನೇ ಸೊ ಒಂದು ನಿಮಗೆ ಈಗ ಬಂದಿರ್ತಕ್ಕಂತ ಹೊಸ ಕ್ಯಾಟ್ಲಾಗ್ ಅನ್ನ ನಿಮ್ಗೆ ಗಿಫ್ಟ್ ಆಗಿ ಸಿಗ್ತಾ ಇದೆ. ಹೊಸ ಕ್ಯಾಟ್ಲಾಗ್ ಗಿಫ್ಟ್ ಆಗಿ ಸಿಗ್ತಾ ಇದೆ. ಯಾಕೆಂದ್ರೆ ಎಷ್ಟೋ ಜನ ಈಗ ಇತ್ತೀಚೆಗೆ ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಅವ್ರ ಕೈಲಿ ಯಾರ ಕೈಲೂ ಕ್ಯಾಟ್ಲಾಗ್ ಇಲ್ಲ. ವಿ ಸ್ಟಾರ್ ಜಾಯ್ನ್ ಆಗಿದಾರೆ ಬಿಟ್ರೆ ಅವ್ರ ಹತ್ರ ಕ್ಯಾಟ್ಲಾಗ್ ಇಲ್ಲ. ಆ ಕ್ಯಾಟ್ಲಾಗ್ ಅವ್ರ ಕೈಲಿ ಇತ್ತು ಅಂದ್ರೆ ಅವ್ರು ಸುಮ್ನೆನಾರು ಕೂತಾಗ ಮನೇಲಿ ಒಂದ್ಸತಿ ಅದನ್ನ ತೆಗೆದು ನೋಡ್ತಾ ಹೋದಾಗ ಅವ್ರಿಗೂ ಕೂಡ ಅರ್ಥ ಆಗುತ್ತೆ, ಮೈಂಡ್ ಸೆಟ್ ಆಗ್ತಾರೆ. ಈಗ ನಾವು BOP ಕಾರ್ಯಕ್ರಮದಲ್ಲಿ ಸ್ಟೇಜ್ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ಬರೀ ಅವ್ರು ಕೇಳಿಸ್ಕೊಂಡು ಹೋಗಿರ್ತಾರೆ, ಅದು ಎಷ್ಟೋ ಮರ್ತೋಗಿರ್ತವೆ. ಅದನ್ನ ಒಂದ್ಸತಿ ಆ ಬುಕ್ ನ ತೆಗೆದು ನೋಡಿದಾಗ ಅವ್ರಿಗೆ ಅದು ನೆನಪಿ ಬರುತ್ತೆ. ಓ ಕರೆಕ್ಟ್, ಅವ್ರು ಇದೇ ಒಂದು ಇಮೇಜ್ ನ ನೋಡಿ ಅವ್ರು ಇದಕ್ಕೆ ಈ ತರ ಹೇಳ್ತಾ ಇದ್ರು ಹೆಲ್ತಿನ ಬಗ್ಗೆ. ಇನ್ನು ಕರೆಕ್ಟ್ ಇದು ಕಾರ್ಡಿಯಾಕ್ ಆಫ್ ಅಂತ ಹೇಳಿ, ಓ ಇದ್ರ ಬಗ್ಗೆನೆ ಅವ್ರು ಹೇಳ್ತಾ ಇದ್ದು ಹಾರ್ಟಿನ್ ಬಗ್ಗೆ ಮಾತಾಡ್ತಾ ಇದ್ರು ಅನ್ನೋದು ಅವರಿಗೆ ಚೆನ್ನಾಗ್ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಅದ್ರಲ್ಲಿ ಬಿಸ್ನೆಸ್ ಪ್ಲಾನ್ ಏನು ಆ ಬುಕ್ ಅಲ್ಲಿ ಇಮೇಜ್ ಇದೆಯೋ ಸೊ ಅದನ್ನ ನೋಡಿದ ಕೂಡಲೇ ಅವ್ರಿಗೂ ಅರ್ಥ ಆಗುತ್ತೆ, ಓ ಎಸ್ ಕರೆಕ್ಟ್, ಇದು ಇಷ್ಟ ರ್ಯಾಂಕ್ ಇದಾವೆ, ಇಷ್ಟ ಇನ್ಕಮ್ ಬರುತ್ತೆ, ಇಂಥ ಟ್ರಿಪ್ ಇದಾವೆ ಅನ್ನೋದು ಅವ್ರಿಗೆ ಮೈಂಡ್ ಸೆಟ್ ಆಗ್ತಾ ಬರುತ್ತೆ. ಹಾಗಾಗಿ ಒಂದು ಕ್ಯಾಟ್ಲಾಗ್ ನ ನಾವೇ ತಗೋಬೇಕು ಅಂದ್ರೆ ಸೊ ನಮಗೆ ಎಷ್ಟು 800 ರೂಪಾಯಿ, 825 ರೂಪಾಯಿನೋ ಅದ್ರದ್ದು ಕಾಸ್ಟ್ ಇದೆ. ಆದ್ರೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಬರೋದ್ರಿಂದ ಒಂದ್ ಕಡೆ ನಮಗೆ ಎಜುಕೇಶನ್ ಸಿಗುತ್ತೆ, ಇನ್ನೊಂದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮಗೆ ಒಂದು ಕ್ಯಾಟ್ಲಾಗ್ ಕೂಡ ಸಿಗುತ್ತೆ. ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡಿಬಹುದು. ಸೊ ಇದನ್ನ ಪ್ರತಿಯೊಬ್ರು ಯುಟಿಲೈಸ್ ಮಾಡ್ಕೊಳ್ಳಿ. ಅವತ್ತು ಈ ಜಾಯ್ನರ್ಸ್ ಎಷ್ಟು ಜನ ಇದಾರೆ, ಯಾರು ಕೂಡ ಮಿಸ್ ಆಗಂಗಿಲ್ಲ. ನಿಮ್ಮ ಟೀಮ್ ಅಲ್ಲಿ ಈಗ ಅಕಸ್ಮಾತ್ ನೀವು ಹಾಸನಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದಿರಿ, ಆಟೋಮೆಟಿಕ್ ಆಗಿ ನಿಮ್ಗೆ ಬೆಂಗಳೂರಲ್ಲಿ ಟೀಮ್ ಸ್ಟಾರ್ಟ್ ಆಗಿದೆ ಅನ್ಕೊಳ್ಳಿ, ಅವ್ರನ್ನು ಕೂಡ ನೀವು ಕೂರ್ಸ್ಕೋಬೇಕು. ಅಯ್ಯೋ ಸರ್ ಅವ್ರು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾ ಅಂತ ಅನ್ನಂಗಿಲ್ಲ. ಸೊ ಅವರು ವಿಚಾರಗಳನ್ನ ತಿಳ್ಕೊಂಡ್ರೆ, ಅವರು ಕಲ್ತ್ಕೊಂಡ್ರೆ ಆಗ ನೀವು ಅವ್ರಿಗೆ ಹೇಳೋದು, ಮೋಟಿವೇಶನ್ ಮಾಡೋದು ಈಸಿ ಆಗತ್ತೆ. ನೀವೇ ಅವ್ರನ್ನ ಕೂರ್ಸ್ಕೊಳ್ಳಿಲ್ಲ, ಅವ್ರಿಗೆ ಎಜುಕೇಶನ್ ಕೊಡಿಸ್ಲಿಲ್ಲ ಅಂತ ಅಂದಾಗ ನೀವ್ ಹೇಳೋದು ಅವ್ರಿಗೆ ಅರ್ಥ ಆಯ್ತಾರಕ್ಲ. ನೀವೇ ಜಾಸ್ತಿ ಹೇಳಕ್ ಹೋದ್ರೆ ಅಯ್ಯೋ ಇವ್ರು ಏನಪ್ಪ ಇವ್ರು ಇಷ್ಟೊಂದ್ ತಲೆ ತಿಂತಾರೆ ಅಂತೇಳಿ ನಿಮ್ಮನ್ನ ಸೈಡ್ ಮಾಡಿ ಹೋಗ್ತಾ ಇರ್ತಾರೆ. ನೀವ್ ಹೆಂಗೆ ಗೆಲ್ಬೇಕು ಅಂತ ಕನ್ಸ್ ಕಟ್ಕೊಂಡ್ ಬಂದಿರೋ ಅವ್ರಿಗೂ ಆ ಕನ್ಸನ್ನ ಚಿಗುರಿಸ್ಬೇಕು ಅಂದ್ರೆ ಆ ಟ್ರೈನಿಂಗ್ ಪ್ರೋಗ್ರಾಮ್ ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ರು ಕೂಡ ಅಟೆಂಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಅವತ್ತಿನ ಒಂದು ಒನ್ ಡೇ ಟ್ರೈನಿಂಗ್ ಅಲ್ಲಿ ಆ ಪ್ರೋಗ್ರಾಮ್ ದಿನ ನಿಮಗೆ ಈಗ ಏನು 28ನೇ ತಾರೀಕು, ನಮಗೆ ಈ ತಿಂಗಳು 28ನೇ ತಾರೀಕುವರೆಗೂ ನಮಗೆ ಏನು ಡೆಲ್ಲಿ ಟ್ರಿಪ್ ಆಫರ್ ಇದೆಯೋ ಸೊ ಇದು ಬ್ಯೂಟಿಫುಲ್ ಆಗಿ ಇರ್ತಕ್ಕಂತ ಆಫರ್ ಅಂತ ಹೇಳ್ಬೋದು. ಯಾಕೆಂದ್ರೆ ಕೇವಲ 100 SP ಗೆ ಇಡೀ ವಿ ಸ್ಟಾರ್ ಅಲ್ಲಿ ಎಷ್ಟು ಟೀಮ್ ಇದಾವೋ, ಯಾವ ಟೀಮ್ ಅಲ್ಲಿ ಬೇಕಾದ್ರೂ ನೀವು ಟಾರ್ಚ್ ಹಾಕಿ ಹುಡುಕಿ ಬಂದ್ರು ಕೂಡ ಇಷ್ಟು ಕಡಿಮೆ ಬಜೆಟ್ಗೆ, ಇಷ್ಟು ಕಡಿಮೆ ಟಾರ್ಗೆಟ್ಗೆ ಯಾರು ಕೂಡ ನಿಮಗೆ ಆಫರ್ ಕೊಡೋದಕ್ಕೆ ಸಾಧ್ಯತೆನೇ ಇಲ್ಲ. ಆ ಆಫರ್ ನ ಕೊಡ್ಬೇಕು ಅಂದ್ರೆ ಅವ್ರ ಗುಂಡಿಗೆ ಗಟ್ಟಿ ಇರ್ಬೇಕು. ಸೊ ಅಂತ ಆಫರ್ ನ ಇವತ್ತು ಕೇವಲ 100 SP ಗೆ ನಮಗೆ ಡೆಲ್ಲಿ ಟ್ರಿಪ್ ಬಿಟ್ಟಿದ್ದಾರೆ. ಅದು 28ಗೆ ಲಾಸ್ಟ್ ಆಗ್ತಾ ಇದೆ. ಸೊ ಈಗ ಈ ಒಂದು 28ನೇ ತಾರೀಕು ಒಳಗಡೆ 100 SP ಕಂಪ್ಲೀಟ್ ಮಾಡಿದಂತವ್ರು ಕೇವಲ 10,500 ರೂಪಾಯಿ ಪೇ ಮಾಡಿದ್ರೆ ಒಂದ್ ಕಡೆ ನಮ್ಗೆ ಡೆಲ್ಲಿ ಟ್ರಿಪ್ ಸಿಗುತ್ತೆ, ಒಂದ್ ಕಡೆ ನಾವು ಕೊಟ್ಟಂತ ಅಮೌಂಟ್ಗೆ ರಿಟರ್ನ್ಸ್ ಆಗಿ ನಮಗೆ 5,500 ರೂಪಾಯಿ ಪ್ರಾಡಕ್ಟ್ ಕೂಡ ನಮಗೆ ವಾಪಸ್ ಸಿಗುತ್ತೆ. ತುಂಬಾ ಗುಡ್ ನ್ಯೂಸ್ ಇರ್ತಕ್ಕಂತ ಈ ಒಂದು ಟ್ರಿಪ್. ಅದ್ರ ಜೊತೆಗೆ ಈಗ ನಮ್ಮ ಸಂಸ್ಥೆ ಕಡೆಯಿಂದ 3 ತಿಂಗಳಿಂದ ಒಂದು ಆಫರ್ ಇದೆ, ಗೋವಾ ಟ್ರಿಪ್. ನೀವ್ ಅನ್ಕೋಬಹುದು ಎಷ್ಟೋ ಸತಿ ಹೋಗಿದೀವಿ ಗೋವಾಕ್ಕೆ,
ಆ ಗೋವಾ ಬದ್ಲಿ ಬೇರೆ ಏನಾದ್ರು ಕೊಡ್ಬೋದಾಗಿತ್ತು ಅಂತ. ಆದ್ರೆ ಈ ಒಂದು ಗೋವಾ ಟ್ರಿಪ್ ಇಂದು ಹೈಲೈಟಿಂಗ್ ಏನಪ್ಪಾ ಅಂದ್ರೆ, ಯಾರು ಈ ತಿಂಗಳು ಈ ತಿಂಗಳಲ್ಲೇ ನೀವು ಪೇರ್ ಮ್ಯಾಚ್ ಒಂದ್ ಸೈಡ್ 10 ಐಡಿ ಒಂದ್ ಸೈಡ್ 10 ಐಡಿ ಯಾರ್ ಕಂಪ್ಲೀಟ್ ಮಾಡ್ಕೊತಾರೋ, ಫ್ರೆಶರ್ ಫಸ್ಟ್ ರ್ಯಾಂಕ್ ಅಲ್ಲಿ ಇರೋಂತಾರು ಫ್ರೆಶರ್ಸ್ ಎಲ್ಲವ ನಿಮಗೆ ಹೋಗ್ಬೇಕು ಫ್ಲೈಟ್ ವಾಪಸ್ ಬರ್ಬೇಕಾದ್ರು ಫ್ಲೈಟ್ ಅಲ್ಲೇ ಬರ್ಬೋದು. ಏನಾರ ಅಕಸ್ಮಾತ್ ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಆ ಟಾರ್ಗೆಟ್ ನ ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂದ್ರೆ, ಸೊ ನಿಮಗೆ ಟ್ರೈನ್ ಅಲ್ಲಿ ಹೋಗಿ ಬರ್ಲಿಕ್ಕೆ ಚಾನ್ಸ್ ಇದೆ. ನೀವೇನಾದ್ರೂ ಅಚೀವ್ಮೆಂಟ್ ಮಾಡೋದು ತಡವಾದ್ರೆ ಅಕಸ್ಮಾತ್ ನೀವು 3ನೇ ತಿಂಗಳಲ್ಲಿ ಏನಾದ್ರು ಅಚೀವ್ಮೆಂಟ್ ಆಯ್ತು ಅಂದ್ರೆ ನಿಮಗೆ ಹೋಗ ಬರೋ ಖರ್ಚು ನಿಮ್ದೇ ಇರುತ್ತೆ. ಸೊ ಅಲ್ಲಿಗೆ ಹೋದ್ಮೇಲೆ ಕಂಪನಿಯ ಖರ್ಚು ಅದ್ರದ್ದು ನೋಡ್ಕೊಳತ್ತೆ. ಸೊ ಮಾಡೋದೇ ಉಂಟಂತೆ ಒಂದ್ ಚಾನ್ಸ್. ಅದ್ರಲ್ಲೂ ಫ್ಲೈಟ್ ಅಲ್ಲಿ ಹೋಗೋದು ಅಂದ್ರೆ ತುಂಬಾನೇ ಖುಷಿ ಕೊಡೋ ಅಂತದ್ದು ಫ್ಲೈಟ್ ಅಲ್ಲಿ ಜರ್ನಿ. ಯಾಕೆಂದ್ರೆ ಎಷ್ಟೋ ಜನ ನಾವು ಏರ್ಪೋರ್ಟ್ ಒಳಗೆ ಹೋಗಿಲ್ಲ, ನಾವು ತುಂಬಾ ಹತ್ರದಿಂದ ನಿಂತು ನಾವೇನ್ ಫ್ಲೈಟ್ ನೋಡಿಲ್ಲ. ಅಂತದ್ರಲ್ಲಿ ಫ್ಲೈಟ್ ಅಲ್ಲಿ ಹೋಗಕ್ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಈ ಅವಕಾಶನ ಯಾಕೆ ನಾವು ಬಳಸ್ಕೋಬಾರದು? ಇಲ್ಲ ಇದನ್ನ 1 ತಿಂಗಳೊಳಗಡೆ ನಾನು ಕಂಪ್ಲೀಟ್ ಮಾಡ್ಕೊಂಡು ನಾನು ಫ್ಲೈಟ್ ಅಲ್ಲೇ ಹೋಗ್ತೀನಿ ಅಂತೇಳಿ ಒಂದ್ಸತಿ ನಿಮ್ಮ ಮೈಂಡ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. 100% ನೀವು ಫ್ಲೈಟ್ ಅಲ್ಲಿ ಹೋಗಿ ಫ್ಲೈಟ್ ಅಲ್ಲೇ ಬರ್ಬೋದು. ಎಲ್ಲಿ ನಾವು ಉದಾಸೀನ ತೋರಿಸ್ತೀವೋ, ಅಯ್ಯೋ ನೋಡೋಣ ಮಾಡೋಣ ಅಂತ ಅನ್ಕೋತೀವೋ, ನಾವು ನೋಡ್ತಾನೆ ಇರ್ತೀವಿ, ಕೊನೆ ತನಕ ಕೆಲಸ ಮಾಡ್ತಾನೆ ಇರ್ತೀವಿ. ಆದ್ರೆ ರ್ಯಾಂಕ್ ಹೊಡಿತಾ ಇರ್ತಾರೆ, ಕಾರ್ಯಕ್ರಮದಲ್ಲಿ ಆನರಿಂಗ್ ಮಾಡಿಸ್ಕೊಂತಾನೆ ಇರ್ತಾರೆ, ನಾವು ಚಪ್ಪಾಳೆ ಹೊಡ್ಕೊಂಡು ಅಲ್ಲೇ ಇರ್ತೀವಿ. ಸೊ ನಾವು ಚಪ್ಪಾಳೆ ಹೊಡೆಯೋರಾಗ್ಬೇಕೋ ಅಥವಾ ಚಪ್ಪಾಳೆ ಹೊಡೆಸ್ಕೊಳ್ಳೋರಾಗ್ಬೇಕೋ ನಿಮಗ್ ನೀವು ನಿರ್ಧಾರ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಿ. RK ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಯಾವಾಗ್ಲೂ ನಮಗೆ. ಆದ್ರೆ ನಾವ್ ಏನ್ ಕಲ್ತು ಇವತ್ತಂದ್ರೆ, ನಮ್ಮ ಕೆಳಗಡೆ ಇರೋ ಲೀಡರ್ಗಳಿಗೆ ನಾವು ಲೀಡರ್ ಆದರು ಅವ್ರನ್ನ ನಮ್ಮ ಮಾತು ಕೇಳಂಗ್ ನಾವ್ ಇಟ್ಕೋಬೇಕು. ನಮ್ಮ ಮಾತು ಕೇಳ್ಬೇಕು. ಅವ್ರ ಆದಷ್ಟುವೆ ಅವ್ರಿಗೆ ಫಾಲೋ ಮಾಡ್ಬೇಕು. ಅವ್ರಿಗೆ ನಾವು ಮೋಸ ಮಾಡ್ಬಾರ್ದು ಯಾವ್ದ್ರಲ್ವೇ. ಆಮೇಲೆ ಅವ್ರಿಗೆ ಅವ್ರು ಬೆಳೆದ್ರೆ ನಾವು ಬೆಳಿತೀವಿ, ಅವ್ರನ್ನ ಬೆಳೆಸಿರೆ. ಮತ್ತೆ ಒಂದು ವಾರದಲ್ಲಿ 2 ದಿವಸನಾದ್ರೂ ನೀವು ವಿಸ್ಟಾರ್ ಮಾಡ್ಬೇಕು. ಮಾಡಿವೆ ಇಲ್ಲ ಅಂದ್ರೆ ಮನೇಲಿ ಇರಿ, ಮಾಡಕ್ಕಾಗ್ಲಿಲ್ಲ ಅಂದ್ರೆ ಮನೇಲಿ ಇದ್ಬಿಡಿ. ನೀವು ಈಸ್ಟರಿಗೆ ಬಂದಿರಾ, ಜನ ಆಡ್ಕೊಳ್ಳೋ ನಿಜ, ಅವ್ರು ಹೇಳಿದ್ದು ಕರೆಕ್ಟೇ. ನಮಗಿಲ್ ಜನ ಮಾಡ್ತಿರೋದು ನಿಜನೇ. ಅದಕ್ಕಾಗಿ ವಿಸ್ಟಾರಿಗೆ ಬಂದ್ಮೇಲೆ ಏನಾರ ಒಂದ್ ಮಾಡ್ಬೇಕು ಅಂದ್ರೆ, ವಿಸ್ಟಾರ್ ಗೆಲ್ಬೇಕು ಅಂದ್ರೆ ಕೆಲಸ ಮಾಡ್ಬೇಕು, ವರ್ಕ್ ಮಾಡ್ಬೇಕು. ನಿಮ್ಗೆ ಅಷ್ಟು ಮಾಡಕ್ ಆಗಲ್ವಾ ಅಂದ್ರೆ ಮಲ್ಲಿದ್ ಬಿಡಿ ಅಂದ್ರು. ಅದು ಒಂದು ನನಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಅಂದ್ರೆ ನಾವು ಜನ ಮಾಡೋದು ಅದೇ ತರ, ನಾವು ಮಾಡ್ತಿರೋದು ಅದೇ ಕೆಲಸ. ಒಂದ್ ವಾರದಲ್ಲಿ 6 ದಿವಸ 7 ದಿವಸ ಮಾಡಕ್ಕಾಗಲಿಲ್ಲ 3 ದಿನ ವರ್ಕ್ ಮಾಡ್ಲೇಬೇಕು. ಹೋಗಿ ಸೇರ್ಕೊಂಡಿದೀವಿ, ಮಾಡ್ಲಿಲ್ಲ ಅಂದ್ರೆ ನಮಗೇನು ವಿಧಿ ಇಲ್ಲ. ಅದ್ರಲ್ಲಿ ನಾವು ಗೆಲ್ಬೇಕು ಅಂತ ಹಠ ಇದ್ರೆ ನಾವು ಗೆದ್ದು ತೋರ್ಸ್ಲೇಬೇಕು. ಅದ್ರಲ್ಲಿ ನಮಗೇನು ಮೋಸ ಇಲ್ಲ ಅಂತ ಅದೊಂದು ತಿಳ್ಕೊಂಡು, ಆಮೇಲೆ ಕೊನೆಗೆ ಅವ್ರು ಯಾರೇ ಏನೇ ಅಂದ್ರುವೆ ನಮ್ ಲೀಡ್ರೆ ಒಂದ್ ಮಾತು ಅಂದ್ರುವೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅವರು ಅಷ್ಟೇ ನಮ್ಮ ಮಾತು ಕೇಳ್ಬೇಕು. ನಮ್ಮ ಮಾತಕ್ಕೆ ನಮ್ ಕೆಳಗಡೆ ಇರೋರು ನಮ್ಮ ಲೀಡರ್ಗಳಾದರು ಅವ್ರು ನಮ್ ಮಾತ ಕೇಳಲ್ಲ, ಅವ್ರು ನಮ್ ಬೆಳೆಸ್ಬೇಕು. ಈಗ ನಾನು ಬನ್ನಿ ನಾನ್ ಮಾಡ್ತೀನಿ ಅಂತ ಸಪೋರ್ಟ್ ಮಾಡಿದ್ರೆ ಅವರು ಕೈ ಹಿಡಿಬೇಕು. ಇಲ್ಲ ನಾನು ಬರೋದೇ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಮತ್ತೆ ಬನ್ನಿ ಜಿ ಮೀಟಿಂಗ್ ಬನ್ನಿ ಅಂದ್ರೆ ಬರಲ್ಲ, ನಮಗೆ ಬೇಡಕ್ಕೆ ಬೇಡ, ಅಯ್ಯೋ ಇದ್ರಲ್ಲಿ ಏನು ಹಂಗೆ ಹಿಂಗೆ ಅನ್ನೋರ್ನ ಬಿಟ್ಬಿಟ್ಟು ಬೇರೆ ಟೀಮ್ ನೋಡ್ಕೊಳ್ಳಿ. ಹೊಟ್ಟೆಸ್ತಾರೆ ತುಂಬಾ ಜನ ಇರ್ತಾರೆ, ತುಂಬಾ ಕಷ್ಟದಲ್ಲಿ ಇರೋರು ಇದ್ದೇ ಇರ್ತಾರೆ. ನಾವು ಬೆಳಗಿಂದ ಸಾಯಂಕಾಲ ತನಕ 8 ಅವರ್ ಕೆಲಸ ಮಾಡೋದು ಹೆಂಗಿದೆ, ಇಲ್ಲಿ 1 ಅವರ್ 2 ಅವರ್ ಟೈಮ್ ಕೊಡಕ್ ಆಗಲ್ಲ ಅಂದ್ರೆ ನಾವು ಇಷ್ಟರಲ್ಲಿ ಮಾಡೋದು ತಪ್ಪಯ್ಯ. ಅದು ಎಲ್ಲ ನನಗೆ ಇಷ್ಟ ಆಯ್ತು ಸರ್. ಇಷ್ಟು ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು. ನನಗೆ ಇನ್ನೂ ಮಾತಾಡ್ಬೇಕು ಅನ್ಸ್ತು, ಅದೆಲ್ಲ ಅರ್ಥ ಆಗಿಲ್ಲ. ಎಲ್ಲ ಕುತ್ಕೊಂಡು ನಿಧಾನಕ್ಕೆ ಮಾತಾಡ್ತೀನಿ.
ನೀವ್ ಹೇಳಿದ್ದು ಕರೆಕ್ಟ್. ಯಾಕೆಂದ್ರೆ ಇವತ್ತು ವಿ ಸ್ಟಾರ್ ಅಲ್ಲಿ ಇದ್ದಂತ ವ್ಯಕ್ತಿಗಳು ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ. ನಿಮ್ ಟೀಮ್ ಅಲ್ಲೇ ಇರ್ಬೋದು ಅಥವಾ ಬೇರೆ ಟೀಮ್ ಅಲ್ಲೇ ಇರ್ಬೋದು, ತುಂಬಾ ಜನ ಬಿಟ್ಟು ಹೋಗಿ ಇವತ್ತು ವಾಪಸ್ಸು ನಿಮಗೆ ಅಲ್ಲಿ ಇಲ್ಲಿ ಸಿಕ್ತಾಗ ನೀವ್ ಅವ್ರಗಳನ್ನ ನೋಡ್ತಾ ಇರ್ತೀರಾ. ನೋಡ್ದಾಗ ಅವ್ರಗಳನ್ನ ನೀವೇ ಆಡ್ಕೊಂಡು ಅಣಗಿಸಿ ಮಾತಾಡ್ತೀರಾ, ಹೌದಲ್ವಾ? ಡೈರೆಕ್ಟ್ ಆಗಿ ಮಾತಾಡಿಲ್ಲ, ಇಂಡೈರೆಕ್ಟ್ ಆಗಾದ್ರೂ ಮಾತಾಡ್ತೀವಿ. ಯಾಕೆಂದ್ರೆ 4 ದಿವಸ ಬಂದ್ರು ಏನೋ ಮಾಡ್ಬಿಡ್ತೀನಿ ಹಂಗಿಂಗೆ ಅಂತ. ಈಗ ನೋಡ್ರೆ ಹಿಂಗೆ ಹಂಗ್ ತಿರುಗ್ತವ್ರೆ, ಹಿಂಗ್ ತಿರುಗ್ತವ್ರೆ ನೋಡಿ, ನಾವ್ ವಿ ಸ್ಟಾರ್ ಅಲ್ಲಿ ನಾವು ಬಿಡ್ದಂಗ್ ಇದ್ದಿದ್ದಕ್ಕೆ ನಾವ್ ಹಂಗೆ ಹಿಂಗೆ ಅಂತ ನಾವ್ ಏನಾರು ಒಂದ್ ಮಾತಾಡ್ತೀವಿ. ಅಂತದ್ರಲ್ಲಿ ಇವತ್ ನಾವು ಈ ಒಂದು ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಇದೀವಿ. ಈಗ ನಮ್ ಕೈಲೂ ಏನಾರು ಅಕಸ್ಮಾತ್ ಯಾವ್ದೋ ಒಂದ್ ವಿಚಾರಕ್ಕೆ ಡಿಮೋಟಿವೇಶನ್ ಆಗಿ ಬೇಡ ನಮಗೆ ಅಂತೇಳಿ ನಾವೇನಾರು ಬಿಟ್ವಿ ಅಂದ್ರೆ ನಮ್ ಬಗ್ಗೆನು ತುಂಬಾ ಜನ ಮಾತಾಡ್ಕಂತಾರೆ. ಅವ್ರು ಬಿಡಿ, ಈಗ ಬಿಟ್ಟೋದವ್ರು ಒಂಥರ ಬಂಡ್ರ ತರ ತಿರುಗ್ತಾ ಇರ್ಬೋದು. ಆದ್ರೆ ಇವತ್ತು ನಾವು ಬಹಳಷ್ಟು ದಿವಸ ಆಗಿತ್ತು ವಿ ಸ್ಟಾರ್ ಬಂದು. ನಾವು ಫಂಕ್ಷನ್ ಗಳಲ್ಲಿ ಅಥವಾ ಒನ್ ಡೇ ಟ್ರೈನಿಂಗ್ ಅಲ್ಲಿ ಇರ್ಬೋದು, ಅಥವಾ ನಾವು POP ಇರ್ಬೋದು, ಹಲವಾರು ಕಾರ್ಯಕ್ರಮಗಳಿಗೆ ಒಳ್ಳೆ ಬ್ಲೇಸರ್ ಹಾಕೊಂಡು ಒಳ್ಳೆ ಟಿಪ್ ಟಾಪ್ ಬಂದಿರ್ತೀವಿ, ಓಡಾಡ್ತಾ ಇರ್ತೀವಿ, ಎಲ್ಲಾ ಮಾಡ್ತೀವಿ. ಏನಪ್ಪಾ ನಿಮ್ದು ಮುಗೀತಾ 4 ದಿವಸ ನಿಮ್ ಆಟ ಅಂತ ಅಂದಾಗ ಆ ಅವಮಾನ ಇದೆಯಲ್ಲ, ಆ ಅವಮಾನನ ಸಹಿಸ್ಕೊಳಕ್ ಆಗಲ್ಲ. ಬಂಡ್ರು ಇರ್ತಾರೆ ಕೆಲವರು, ಏನೇ ಅಂದ್ರು ಅಯ್ಯ ಬಿಟ್ಟಾಕು ನನಗಲ್ಲ ಅದ ಅಂತಿದ್ದು ಅನ್ಕೊಂತಿರ್ಬೋದು. ಆದ್ರೆ ನಿಜವಾಗ್ಲೂ ಪ್ರಾಮಾಣಿಕ ವ್ಯಕ್ತಿಗಳು ಇರ್ತಾರಲ್ಲ, ಅವ್ರಗಳಿಗೆ ಸೇರ್ಸ್ಕೊಳಕ್ ಆಗಲ್ಲ. ಕರೆಕ್ಟ್ ಅಲ್ಲ ಮೇಡಮ್? ಕರೆಕ್ಟ್ ಸರ್. ಆದ್ರೆ ಬ್ಯಾರೆ ಯಾರು ಅಂದ್ರೆ ಒಂದ್ ಕಡೆ ಅಂದ್ರು ಬಿಡು, ಅವ್ರು ಯಾರ ಅನ್ಕೋಬೇಕು, ನಮ್ಮ ಫ್ಯಾಮಿಲಿಲೆಯ ನಮ್ಮ ಮನೆಯ ಈ ತರ ಅಂತಾರೆ ಮಕ್ಕಳ್ದಂಗೆ. ದಬಾಕಿರು ಹೋದ್ರು 3 ದಿವಸ ಬಂದ್ರು, ಇನ್ನೇನ್ ಕೆಲಸ ಮಾಡ್ಬೇಕು ನೀವು? ಟೈಮ್ ಪಾಸಿಗೆ ಹೋಯ್ದ್ರ ಏನ್ 3 ದಿವಸ ಆಡಾಡಿರು, ಏನ್ ಕೋಟ್ ನೋಡು, ಅವ್ರು ಓಡಾಡಿದ್ ನೋಡು, ಅವ್ರ ಡ್ಯಾನ್ಸ್ ನೋಡು, ಈ ತರ ಅಂತಾರೆ ಸರ್. ಕರೆಕ್ಟ್. ಅದ್ರಿಂದ ನಾವ್ ಏನಾರ ಮಾಡ್ಬೇಕು, ಹೋಗಿದೀವಿ ಗೆದ್ ತೋರ್ಸ್ಬೇಕು ಅಂತ ಹೊರಟಿದೀವಿ, ಗೆದ್ ತೋರ್ಸ್ಲೇಬೇಕು. ನಾನಂತೂ ವಿ ಸ್ಟಾರ್ ಅಂತೂ ನಾನ್ ಸತ್ರ ವಿ ಸ್ಟಾರ್ ಬಿಡಲ್ಲ ಅಂತ ಹೇಳ್ಕೊಂಡಿದೀನಿ. ವಿ ಸ್ಟಾರ್ ವಿ ಸ್ಟಾರ್ ವಿ ಸ್ಟಾರ್ ಅಂತಲೇ ಇದೀನಿ. ಅದರಿಂದ ಏನಾರ ಆಗ್ಲಿ ಗೆಲ್ಬೇಕು, ಇಲ್ಲ ಸೋಲ್ಬೇಕು. ಸೋಲನಂತೂ ಇಲ್ಲ, ಗೆದ್ದೇ ಗೆಲ್ತೀನಿ. ಒಂದ್ ಟೀಮ್ ಹೋದ್ರೆ ಇನ್ನೊಂದ್ ಟೀಮ್ ಕಟ್ತೀನಿ, ಇವರೆಲ್ಲ ಇನ್ನೊಬ್ರು ಕಟ್ತೀನಿ, ಮಾಡೇ ಮಾಡ್ತೀನಿ. ಇವತ್ತಲ್ಲ ನಾಳೆ ಗೆದ್ ತೋರಿಸ್ತೀನಿ ಸರ್. ನಿಮ್ಮೆಲ್ಲರೂ ಇದ್ರಿಗೆ ನೀವೆಲ್ರು ನನಗೆ ಸಪೋರ್ಟ್ ಇದ್ದೀರಾ. ಎಲ್ಲ RK ಟೀಮ್ ಅಲ್ಲಿ ಒಂದು ಫ್ಯಾಮಿಲಿ ತರ ಇದ್ದೀರಾ. ನಮ್ಗೆಲ್ಲ ನಮ್ ಬೆನ್ನಿಂದ ನಿಂತಿದ್ದೀರಾ. ಬರ್ರಮ್ಮ ನಾವ್ ಇದೀವಿ ಅಂತ ಹೇಳ್ತಾ ಇದೀರಾ. ನಮ್ಮ ಅಣ್ಣ ತಮ್ದಿರು ಅಕ್ಕ ತಂಗಿಯರೇ ಹೇಳಲ್ಲ, ನಮ್ ಫ್ಯಾಮಿಲಿಲಿ ಹೇಳಲ್ಲ. ಅಯ್ಯೋ ಇವಳೇನೋ ಹೋಗಿ ದಬಾಕ್ತಾವಳಂತೆ, ನಾಳೆ ಯಾರನೋ ಏನ್ ಆತಾಳೆ ಅಂತ ಗೊತ್ತಿಲ್ಲ ಅಂತ ನಮ್ ಫ್ಯಾಮಿಲಿಲೇ ಬೈತಾ ಕೂತಾರ ನನ್ನ. ಅದೇನ್ ಮಾಡ್ತಾಳೆ ಅಂತ ನಂಗೆ ಗೊತ್ತಿಲ್ಲ ಅಂತವ್ರೆ. ಇಲ್ಲೇ ದಿನಕ್ಕೆ 1,000 1,000 ವ್ಯಾಪಾರ ಮಾಡ್ತಾಳೆ, ವಿ ಸ್ಟಾರ್ಗೆ ಓದ್ತಾವಳಲ್ಲ, ಅಂಗಡಿಲಿ ಇರೋದ್ ಬಿಟ್ಟು ಅಂತ ಕೇಳ್ತಾರೆ. 1,000 ವ್ಯಾಪಾರ ಮಾಡೋದ್ ದೊಡ್ಡದಲ್ಲ. ಅದ್ರಲ್ಲಿ ಒಳ್ಳೆ ಹೆಸರು ತಗೋಬೇಕು ಅಂತ ಕಾಲಿಟ್ಟಿನಿ ಸರ್. ಖಂಡಿತ ನೀವೆಲ್ರೂ ಇದ್ದೀರಾ. ಖಂಡಿತ ನಾನ್ ಬೆಳಿತೀನಿ ಅನ್ನೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಧರಣಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವ್ ಹೇಳ್ತಿರೋದು ಅಕ್ಷರದ ಸತ್ಯ. ನೋಡಿ, ಇವತ್ತು ನಾವೇನ್ ದುಡಿಮೆ ಮಾಡ್ತಾ ಇದೀವೋ, ಈಗ ಆ ದುಡಿಮೆ ನಾವು ದೊಡ್ಡ ಕನಸು ಇಟ್ಕೊಂಡಿದೀವಿ. ಆ ದೊಡ್ಡ ಕನಸಿಗೆ ಬೇಕಾಗಿರೋದನ್ನ ನಾವು ಇಲ್ಲಿ ಹುಡ್ಕೊಳಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ. ಸೊ ನಾವು ಇದರಲ್ಲಿ ಬದುಕಬೇಕು ಅಂತ ಬಂದಿದೀವಿ ಅಂದಾಗ ನಾವು ಮಾಡ್ಲೇಬೇಕು. ಜೊತೆಗೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಇವತ್ತು ಈ ಒಂದು ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಎಷ್ಟೋ ಜನ ವಾರಕ್ಕೆ, ತಿಂಗಳಿಗಲ್ಲ, ವಾರಕ್ಕೆ 1.5 ಲಕ್ಷ 2 ಲಕ್ಷ ದುಡಿತದಂತ ವ್ಯಕ್ತಿಗಳೇ ಬಿಟ್ಟೋದ್ರು. 1.5 ಲಕ್ಷ 2 ಲಕ್ಷ ದುಡಿತದಂತ ವ್ಯಕ್ತಿಗಳೇ ಬಿಟ್ಟೋದ್ರು. ಆದ್ರೆ MD ಸರ್ ಎಲ್ಲೂ ಕುಗ್ಗಿಲ್ಲ. ಯಾಕೆಂದ್ರೆ ಅವ್ರು ಹೋದ್ರು, ಅವ್ರಂತ ಅಪ್ಪನಂತ ಲೀಡರು ನಾವ್ ತರ್ತೀವಿ ಅಂತೇಳಿ ಅವ್ರಿಗೆ ಭರವಸೆ ಇದೆ. ಅದಕ್ಕೆ ಅವರು ಪ್ಯಾನ್ ಇಂಡಿಯಾದಲ್ಲಿ ನಾಗಲ್ ಹೊಡ್ತಲ್ ಕಂಪ್ನಿ ಓಡ್ತಾ ಇರೋದು. ಇವತ್ತು ನೀವು ಕರ್ಕೊಂಡ್ ವ್ಯಕ್ತಿಗಳು ಎಷ್ಟೋ ಜನ ಬಿಟ್ಟು ಹೋದ್ರು ಕೂಡ ಅವ್ರನ್ನೇ ನೀವು ಕರ್ಕೊಂಡ್ ಬಂದಿದ್ದೀರಿ, ಅವ್ರಿಗೆ ಇನ್ಕಮ್ ಕೊಡ್ಸಿದಿರಿ ಅಂದ್ರೆ ನೀವು ಬೇರೆ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಮತ್ತೆ ನೀವು ಟೀಮ್ ಕಟ್ಟಕ್ ಆಗಲ್ವಾ? ಆ ಕೆಪಾಸಿಟಿ ನಿಮ್ಗಿಲ್ವಾ? ಖಂಡಿತವಾಗ್ಲಿದೆ. ಸೊ ಈಗ ಇಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಈಗ ಬಿಸ್ನೆಸ್ ಗೆ ಅಂತ ಬಂದ್ಮೇಲೆ ಸೊ ನಾವು ಬಿಸ್ನೆಸ್ ತರನೇ ಮಾಡ್ಬೇಕ ವಿನಃ ನಾವ್ ಬೇರೆ ರೂಟ್ ಅಲ್ಲಿ ನಾವು ಮಾಡ್ಕೊಂಡ್ ಹೋಗ್ತೀವಿ ಅಂದ್ರೆ ಆಗಲ್ಲ. ಇವತ್ತು ನಿಮ್ಮ ಟೀಮ್ ಅಲ್ಲಿ ಎಷ್ಟು ಜನ ಇದಾರೆ? ಸೊ ನೀವು ನಾಳೆನೆ ಅವರಿಗೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಿರೋ ಅಥವಾ ಫೋನ್ ಕಾಲ್ ನಲ್ಲಿ ಕನೆಕ್ಟಿಂಗ್ ಮಾಡ್ಕೊಂಡ್ ಮಾತಾಡ್ತಿರೋ ಗೊತ್ತಿಲ್ಲ, ಫೋನ್ ಮಾಡಿ ಡೈರೆಕ್ಟ್ ಕೇಳಿ ಈಗ ವಿ ಸ್ಟಾರ್ ಅಲ್ಲಿ ನೀವು ಕೆಲಸ ಮಾಡ್ತೀರಾ ಇಲ್ವಾ? ಏಕೆಂದ್ರೆ ನಮ್ಮ ಸ್ಪೀಡಿಗೆ ಮ್ಯಾಚ್ ಅಪ್ ಆಗ್ತೀರಾ, ಕೆಲಸ ಮಾಡ್ತೀರಾ? ಹಂಗಿದ್ರೆ ಹೇಳಿ, ಖಂಡಿತವಾಗ್ಲು ನಿಮ್ಮನ್ನ ಬೇಗ ಗೆಲ್ಸ್ಕೊಡ್ತೀವಿ.
ಇಲ್ಲ ನಿಮ್ಗೆ ಇಷ್ಟ ಬಂದಂಗ್ ನೀವ್ ಮಾಡ್ಕೊಂಡು ಯಾವತ್ತೋ ಒಂದ್ ದಿವಸ ಬರ್ತೀರಾ, ಯಾವತ್ತೋ ಒಂದ್ ದಿವಸ ಹೋಗ್ತೀರಾ ಅಂತ ಅನ್ನೋದಾದ್ರೆ, ಸೊ ಈಗ ಹೆಂಗ್ ಮಾಡ್ಕೊಂಡು ಹೋಗ್ತಿದ್ರ ಹಂಗೆ ಮಾಡ್ಕೊಂಡು ಹೋಗಿ, ನಾವು ಬೇರೆ ಕಡೆ ಗಮನ ಕೊಡ್ತೀವಿ ಅಂತೇಳಿ ಡೈರೆಕ್ಟ್ ಆಗಿ ಕೇಳಿ. ಎಸ್ ಸರ್, ಯಾಕೆಂದ್ರೆ ಖಂಡಿತ. ಏಕೆಂದ್ರೆ ಈಗ ಈಗ ನೀವು ಓಡ್ತಾ ಇದೀರಾ, ನಿಮ್ ಜೊತೆಗೆ ನಿಮ್ಮನ್ನ ಹಿಂಬಾಲಿಸ್ಕೊಂಡು ಅವರು ನಿಮ್ ಜೊತೆಗೆ ಓಡ್ ಬಂದ್ರೆ ಇಬ್ರು ದಡ ಮುಟ್ಬೋದು. ಅಕಸ್ಮಾತ್ ಅವ್ರ ಕೈಲಿ ಆಯ್ತೇ ಇಲ್ಲ ಅಂತ ಅಂದ್ರೆ ನೀವ್ ಓಡೋದೇ ಕಷ್ಟ ಅಂತದ್ರಲ್ಲಿ ಅವ್ರನ್ನ ಎತ್ಕೊಂಡ್ ಓಡಿ ಅಂದ್ರೆ ಎಲ್ಲಿ ತನಕ ಓಡ್ತೀರಾ? ಆಗಲ್ಲ. ನೀವು ದಡ ಮುಟ್ಟಲ್ಲ, ಅವ್ರನ್ನೂ ದಡ ಸೇರ್ಸಲ್ಲ. ಹೌದು. ಇದನ್ನ ಒಂದು ನಿರ್ಧಾರ ಮಾಡಿ 2027 ನೀವ್ ಏನ್ ಕನ್ಸ್ ಇಟ್ಕೊಂಡಿದಿರೋ ಆ ಕನ್ಸನ್ನ ನನ್ಸ್ ಮಾಡ್ಕೋಬೇಕು ಅಂದ್ರೆ ಇವತ್ತಿಂದನೇ ವರ್ಕ್ ಕಡೆ ಗಮನ ಕೊಡಿ. ಆ ವರ್ಕಿನ್ ಕಡೆ ಗಮನ ಕೊಡಿ. ಒಳ್ಳೆ ಟೀಮ್ ನ ಚೂಸ್ ಮಾಡ್ಕೊಂಡು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಸೆಲೆಕ್ಟೆಡ್ ಪೀಪಲ್ ಗಳನ್ನ ಹಾಕೊಂಡು ವರ್ಕ್ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲು 2027 ಆ ಸ್ಟೇಜ್ ಅಲ್ಲಿ ನೀವು ಆನರಿಂಗ್ ಮಾಡಿಸ್ಕೋಬಹುದು. ಇಲ್ಲ ಅಂತ ಅಂದ್ರೆ ಸೊ 2030 ಬಂದ್ರು ನಾವು ಅದೇ ರ್ಯಾಂಕ್ ಅಲ್ಲಿ ಇರ್ತೀವಿ. ಯಾರೆಲ್ಲ ಹೋಗಿ ಸ್ಟೇಜ್ ಹೋಗಿ ಎಷ್ಟು ಆನರಿಂಗ್ ಮಾಡಿಸ್ಕೊತಾ ಇರ್ತಾರೋ ನಾವು ಅವ್ರನ್ನ ನೋಡ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಅಲ್ಲೇ ಕೂತಿರ್ಬೇಕಾಗತ್ತೆ. ಹೌದು ಸರ್, ಖಂಡಿತ ಬಂದಿದೀವಿ. ಅದ್ ಏನಾರಾಗ್ಲಿ, ಕ್ಯಾರಿಗಾರ ಬೀಳ್ಲಿ ಬಾವಿಗಾರ ಬೀಳ್ಲಿ, ಬಿದ್ಮೇಲೆ ಎದ್ದೇಳ್ಬೇಕು ಅಂತ ನಾನಂತೂ ತೀರ್ಮಾನ ಮಾಡ್ಕೊಂಡಿದೀನಿ. ಯಾರು ಏನ್ ಮಾಡ್ತಾರ ಗೊತ್ತಿಲ್ಲ. ನನ್ ಜೊತೆ ಬಂದು ಸೇರ್ಕೊಂಡ್ರೆ ಕೈ ಜೋಡಿಸ್ತಾರಿಗೆ ಅವ್ರನ್ನ ಗೆಲ್ಸೋದ್ ನಾನಿದೀನಿ. ನನ್ ಜೊತೆ 1 ವರ್ಷ ನಿಂತ್ಕೊಳ್ಳಿ ಸರ್, ಒಂದೇ 1 ವರ್ಷ 10 ವರ್ಷ ನಿಲ್ಲೋದ್ ಬೇಡ. 1 ವರ್ಷ ನನ್ ಜೊತೆ ನಿಂತ್ಕೊಳ್ಳಿ, ನಾನ್ ಬತ್ತಿ ನಡಿ ಅದ್ ಏನ್ ಮಾಡ್ತಿ ಮಾಡು ಅಂತ ನನ್ ಜೊತೆ ನಿಂತ್ಕೊಳ್ಳಿ. ನಾನು ಅವ್ರನ್ನ ಗೆಲ್ಸ್ ಕೊಡ್ಲಿಲ್ಲ ಅಂದ್ರೆ ನನ್ನ ಕಮಲಮ್ಮ ಅಂತ ಕರೆಯೋದೇ ಬೇಡ ಅವ್ರು. ಇಲ್ಲ ನಾನ್ ಬರೋದೇ ಇಲ್ಲ ಅಂದ್ರೆ ಅವ್ರ ಇಷ್ಟ. ಗೆಲ್ಸಕ್ಕೆ ಇನ್ನು ಜನ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಎನರ್ಜೆಟಿಕ್ ಮಾತಿದೆಯಲ್ಲ, ಆ ಪಾಸಿಟಿವ್ನೆಸ್ ಮಾತುಗಳಿದಾವಲ್ಲ, ಸೊ ಅದು ಯಾವ್ದೋ ಲೆವೆಲ್ ಕರ್ಕೊಂಡು ಹೋಗ್ಬಿಡುತ್ತೆ. ನಿಮ್ಗಿರ ಅಂತ ಈ ಒಂದು ಎನರ್ಜಿ ಸೊ ಟೀಮ್ ಅಲ್ಲಿ ಪ್ರತಿಯೊಬ್ಬರಿಗೂ ಬಂದ್ಬಿಟ್ರೆ ಹಿಡಿದ್ ನಿಲ್ಸಕ್ಕಾಗತ್ತಾ? ಯಾವ್ದೇ ಕಾರಣಕ್ಕೂ ಹಿಡಿದ್ ನಿಲ್ಸಕ್ಕಾಗಲ್ಲ. ಓಕೆ, ಸೂಪರ್ ಮೇಡಮ್. ಆದಷ್ಟು ಬೇಗ ನೀವು ಅನ್ಕೊಂಡಂತ ರ್ಯಾಂಕು ಆದಷ್ಟು ಬೇಗ ಕಂಪ್ಲೀಟ್ ಆಗ್ಲಿ ಅಂತ ಹಾರೈಸ್ತೀನಿ. ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದು. ವೆರಿ ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಿಜವಾಗೂ ಇವತ್ತಿನ ಒಂದು ಸಬ್ಜೆಕ್ಟ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸರ್. ಏನಂದ್ರೆ ನನಗೆ ಟ್ರಸ್ಟ್ ಅಂದ್ರೇನೆ ಅಂತ ಗೊತ್ತಿಲ್ಲ ಸರ್. ಟ್ರಸ್ಟ್ ಅಂದ್ರೆ ತುಂಬಾನೇ ಅರ್ಥ ಕೊಡುತ್ತೆ. ಪ್ರೀತಿ ಪ್ರತಿಯೊಂದು ಕೊಡುತ್ತೆ. ಆ ಪ್ರೀತಿಯಿಂದ ನಾವ್ ಏನಾದ್ರೂ ಜಯಿಸ್ಬೋದು ಸರ್. ದೇಶ ಕಟ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ ಸರ್. ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನಾವೇನ್ UP ಕರ್ಕೊಂಡ್ ಬರ್ತೀವೋ ಅವ್ರನ್ನ ಏನು ನಾವು FIM ಮಾಡ್ತೀವೋ ಆ ದಿನ ಕೂರ್ಸ್ಕೋಬೇಕು. ಪರಿಪೂರ್ಣ ಅರ್ಥವನ್ನು ಕೊಟ್ಟು ಅವ್ರಿಗೆ ತಿಳಿಸಿ ಹೇಳಿದ್ರೆ ನಿಜಕ್ಕೂ ಅವರು ಒಂದ್ ದಾರಿ ಬಂದೇ ಬರ್ತಾರೆ ಸರ್. ಅದ್ರ ತುಂಬಾ ಚೆನ್ನಾಗಿ ಒಂದೊಂದು ಪಾಯಿಂಟ್ಸ್ ಗಳು ತುಂಬಾನೇ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇದಕ್ಕೂ ನಮ್ಮ ಜೀವನದಲ್ಲಿ ತುಂಬಾನೇ ಬದಲಾವಣೆ ಮಾಡ್ಕೊಂಡು ಅಳವಡಿಸ್ಕೋಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಪ್ರತಿ ಒಂದನ್ನು ತುಂಬಾ ನೀಟಾಗಿ ಹೇಳ್ಕೊಟ್ರು. ನನಗೆ ಜ್ವರ ಬಂದಿದ್ದಾಗ ತುಂಬಾ ಮಾತಾಡಕ್ ಆಗ್ತಲ್ಲ. ಈ ಪಾಯಿಂಟ್ ಹೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಲಾಸ್ಟ್ ಚಾನ್ಸ್. ಯಾರು ಒಬ್ರು ಮಾತಾಡೋದಿದ್ರೆ ಮಾತಾಡ್ಬೋದು. ಇಲ್ಲ ಅಂದ್ರೆ ಇವತ್ತು ಜೂಮ್ ಮೀಟಿಂಗ್ ನ